ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ನಿರ್ದಯಿ ಸ್ತ್ರೀಯ ದೃಷ್ಟಾಂತ. ಒಬ್ಬಳು ಕರುಣಾರಹಿತ ನಿರ್ದಯ ಸ್ತ್ರೀ ಇದ್ಲು. ಅವಳಿಗೆ ಒಂದು ಸಣ್ಣ ಮಗು ಕೂಡ ಇತ್ತು, ಇನ್ನು ಹಾಲು ಕುಡಿಯೋ ಮಗು. ಅವಳಲ್ಲಿ ಒಂದು 2-3 ಹಸುಗಳಿದ್ದು, ಅಂದ್ರೆ ದನಗಳು. ಅವು ಪಾಪ ಕರು ಹಾಕಿದ್ದು, ಹಾಲು ಸಿಗ್ತಿತ್ತು. ಆ ಹಾಲನ್ನು ಮಾರಲು ಅವಳು ಹೊರಗೆ ರಾಜನ ಮಹಲ್ ಹತ್ರ ಹೋಗ್ತಾ ಇದ್ಲು. ಒಂದು ದಿವಸ ಹೋಗಿ ಮರಳಿ ಬರಬೇಕಿದ್ರೆ ಮಹಾದ್ವಾರದ ಬಾಗಿಲು ಬಂದಾಗಿತ್ತು. ಅದನ್ನ ಹಾಕುವವನು ತೆಗೆಯುವವನು ಅಲ್ಲಿ ಇರಲಿಲ್ಲ. ಅದು ತೆಗೆಯೋದಿಕ್ಕೆ ಬರಲ್ಲ ಅವನು ಇಲ್ದೇನೆ. ಅವಳು ಒಳಗಡೆನೆ ಬಂದಾಗ್ಬಿಟ್ಲು. ಈಗ ವಿಚಾರ ಮಾಡೋದಕ್ಕೆ ಶುರು ಮಾಡಲು, ಮಗು ಮನೇಲಿದೆ, ಅದಕ್ಕೆ ಹಸಿವಾಗ್ತದೆ, ಅಳ್ತದೆ ಅಂಥೇಳಿ ಮಗುವಿನ ಬಗ್ಗೆ ಬಹಳ ಪಶ್ಚಾತ್ತಾಪ ಆಯ್ತು ಅವಳಿಗೆ. ಈಗ ಏನು ಮಾಡೋದು ಅಂಥೇಳಿ, ನಾನು ತಡ ಮಾಡಬಾರ್ದಾಗಿತ್ತು, ಇವತ್ತು ತಡ ಆಗಿ ಇಂಥ ದೊಡ್ಡ ತಪ್ಪಾಯ್ತು ಅಂತೇಳಿ ಪಶ್ಚಾತ್ತಾಪ ಪ್ರಾರಂಭ ಆಯ್ತು ಅವಳಿಗೆ. ಆದ್ರೆ ಏನು ಮಾಡೋದು, ತಡಿತಿಲ್ಲ ಮನಸ್ಸು. ಬೇರೆ ಒಂದು ಸುರಂಗ ಮಾರ್ಗದಲ್ಲಿ ಹೇಗೋ ಮಾಡಿ ಬಂದು ತಪ್ಸ್ಕೊಂಡು ಬಂದ್ಲೋಳು. ಬರೋತ್ತಿಗೆ ರಾತ್ರಿ 12-1 ಗಂಟೆ ಮೇಲಾಗಿತ್ತು. ಮಗು ಶಾಂತವಾಗಿ ಇದೆ, ಅಳ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಮಗು ಅದಕ್ಕಿಂತ ಮೊದಲೇ ಅಳೋದಿಕ್ಕೆ ಪ್ರಾರಂಭ ಮಾಡಿತ್ತು. ಅವಾಗ ಅವ್ರ ಮನೇಲಿ ಕಟ್ಟಿರೋಂಥ ಹಸು ಇದೆಯಲ್ಲ, ಅದು ಪಾಪ ಹಗ್ಗವನ್ನು ಬಿಚ್ಕೊಂಡು ಬಂದು ಆ ಮಗುವಿಗೆ ಹಾಲು ಕುಡಿಸ್ತಾ ಇತ್ತು. ಯಾವುದು? ಹಸು. ಅದನ್ನು ನೋಡಿ ಆ ಸ್ತ್ರೀಗೆ ಇಷ್ಟು ದಿವಸದಿಂದ ಏನು ಕಲ್ಲು ಹೃದಯ ಇತ್ತು ನೋಡಿ, ಅದು ಕರಗಿ ಹೋಯಿತು. ಅಯ್ಯೋ, ನಾನು ಮನುಷ್ಯಳಾಗಿ ಯಾವ ಸಾಧನೆ ಮಾಡಿದೆ, ಯಾರಿಗೂ ಉಪಕಾರ ಮಾಡಿದೆ? ಆ ಪಾಪ ಕರುಗಳಿಗೆ ಒಂದು ಹನಿ ಹಾಲನ್ನು ಬಿಡದೇನೆ, ಒಂದು ಸ್ವಲ್ಪ ಬಿಡದೇನೆ ಎಲ್ಲ ಹಿಂಡಿ ನಾನು ತೆಗಿತಾ ಇದ್ದೆ. ಮತ್ತೆ ಅವುಗಳನ್ನು ತಗೊಂಡು ದೂರ ಕಟ್ತಾ ಇದ್ದೆ ತಾಯಿಯಿಂದ. ಆ ತಾಯಿ ಹೃದಯ ಎಷ್ಟು ದುಃಖದಿಂದ ಬಳಲಿರ್ಬೋದು, ಎಷ್ಟು ತಾಪವನ್ನ ಅದು, ಎಷ್ಟು ಪಾಪ, ಎಷ್ಟು ಒಂದು ಅದಕ್ಕೆ ದುಃಖ ಆಗಿರ್ಬೋದು, ನಾನು ಎಷ್ಟು ಪಾಪವನ್ನು ಸಂಗ್ರಹ ಮಾಡಿರ್ಬೋದು. ಹೀಗೆ ಅವಳ ಮನಸ್ಸಿಗೆ ಬಹಳ ಅನಿಸ್ತು. ಆ ಹಸು ನಮ್ಮನೆಯಲ್ಲಿ ಕಸ ಕಡ್ಡಿ ಮುಸುರೆಯನ್ನು ತಿಂದು ನಮಗೆ ಅಮೃತ ಕೊಡುತ್ತದೆ. ನಾವು ಮತ್ತೆ ನಮ್ಮ ಮಕ್ಕಳು ಅದನ್ನು ತಿಂದು ಬೆಳಿತೀವಿ. ಆದ್ರೆ ಆ ಹಸುವಿನ ಕರುವನ್ನ ನಾವು ಅದಕ್ಕೆ ಒಂದು ಹನಿ ಹಾಲನ್ನು ಬಿಡದೇನೆ ಅದೆಲ್ಲನೂ ಹಿಂಡಿ ಅದನ್ನ ದೂರ ಇಟ್ಟು, ಎಷ್ಟು ನಿರ್ದಯವಾಗಿ, ನನಗಿಂತ ಚಾಂಡಾಲರು, ಪಾಪಿಗಳು, ನಾರಕಿಗಳು ಬೇರೆ ಇಲ್ಲ ಅಂತೇಳಿ ಅವಳ ಮನಸ್ಸಿನಲ್ಲಿ ಅವಳಿಗೆ ಇಷ್ಟೊಂದು ಪಶ್ಚಾತ್ತಾಪ ಆಯ್ತು. ಅವಳ ಪರಿವರ್ತನೆ ಕೂಡ ಆಯ್ತು. ಅದಾದ ನಂತರ ಅವಳು ಕರುವಿಗೆ ಎಷ್ಟು ಪ್ರಮಾಣದ ಹಾಲು ಬೇಕು ಅಷ್ಟು ಕೊಟ್ಟು ಆ ದನದ ಜೊತೆಯಲ್ಲಿ ಸ್ವಲ್ಪ ಸಮಯನಾರು ಆ ಕರುವನ್ನ ಬಿಡ್ತಾ ಇದ್ಲು. ಯಾಕೆಂದ್ರೆ ತಾಯಿ ವಾತ್ಸಲ್ಯ, ಮಮತೆ ಇದು ಬಹಳ ದೊಡ್ಡದಿದೆ ನೋಡಿ. ಒಂದೊಂದ್ಸಲ ನಾವು ಮನುಷ್ಯರಾಗಿ ಕೂಡ ತಿರ್ಯಂಚಗಳಿಂದ, ಪಾಪ ಹಸು ಅದು, ಅದರಿಂದ ಎಷ್ಟೋ ವಿದ್ಯೆಗಳನ್ನ, ಎಷ್ಟೋ ಸಮಾಧಾನ, ಎಷ್ಟೋ ಆಚರಣೆಗಳನ್ನ ನಾವು ಕಲಿಬೇಕಾಗ್ತದೆ. ಯಾಕೆಂದ್ರೆ ಕಸ ಕಡ್ಡಿ ಮುಸುರೆ ತಿಂದು ಅವು ಮಾಡುವಂತ, ಅವಕ್ಕೆ ಇರುವಂತ ಸಮಾಧಾನ, ನಿಯತ್ತು, ಪ್ರಾಮಾಣಿಕತೆ ನಮ್ಮಲ್ಲಿ ಏನಾದ್ರು ಇದೆಯಾ? ಇದನ್ನು ನಾವು ಒಂದ್ಸಲ ಕೇಳ್ಕೊಂಡ್ರೆ ನಮಗೆ ನಮ್ಮಲ್ಲೇ ಇಷ್ಟೊಂದು ನಾಚಿಕೆ ಅನಿಸ್ತದೆ, ನಮಗೆ ಇಷ್ಟೊಂದು ಪಶ್ಚಾತ್ತಾಪ ಅನಿಸ್ತದೆ. ಇದು ಯಾಕೆ ಮನುಷ್ಯ ಜೀವನ ಇಷ್ಟು ಬೇಸರ ಆಗ್ತದೆ? ತಿರಿಯಂಚಿಗಳಿಗೆ ಇರುವಂತ ನಿಯತ್ತು, ಒಂದು ನಾಯಿಗಿರುವಂತ ನಿಯತ್ತು ನಮ್ಮಲ್ಲಿ ಏನಾರು ಇದೆಯಾ? ಇದನ್ನು ನಾವು ಕೇಳ್ಕೊಂಡ್ರೆ ಎಷ್ಟೊಂಥರ ಅನಿಸ್ತದೆ ಅಲ್ವಾ?